ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖಗೊಂಡಂತೆ ಅಂದು ಉತ್ತರ ಭಾರತದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದವು. ಅವು ಬುದ್ಧನ ಸಮಕಾಲೀನವಾಗಿದ್ದವು. ಇಂತಹ ಮಹಾಜನಪದಗಳು ಯಾವುವು ಎಂದರೆ ಕಾಶಿ, ಕೋಸಲ, ಅಂಗ, ಮಗಧ, ವಜ್ಜಿ ಅಥವಾ ರುಜ್ಜಿ, ಮಲ್ಲ, ಛೇದಿ, ವತ್ಸ, ಕುರು, ಪಾಂಚಾಲ, ಮತ್ಸ್ಯ, ಶೂರಸೇನ, ಆಸ್ಮಕ, ಅವಂತಿ, ಗಾಂಧಾರ ಮತ್ತು ಕೊನೆಯದಾಗಿ ಕಾಂಬೋಜ ಎನ್ನುವಂಥ ಅಂದು ಉತ್ತರ ಭಾರತದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದವು. ಇವೆಲ್ಲವೂ ಸಹಿತ ಬುದ್ಧನ ಸಮಕಾಲೀನವಾಗಿದ್ದವು. ನಿಮಗೆ ಈ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.